ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೆ ಶಾಲೋಮ್. ದೇವರು ನಿಮ್ಮೆಲ್ಲರನ್ನು ದೈವಿಕವಾದ ಸಮಾಧಾನದಿಂದ ಆಶೀರ್ವಾದ ಮಾಡಲೆಂಬುದಾಗಿ ದೇವರ ಸೇವಕನಾಗಿ ನಾನು ಬಯಸುತ್ತೇನೆ. ಪ್ರೀತಿಯ ದೇವಜನರೇ, ಇನ್ನೊಂದು ಸಾರಿ ಈ ಭಾನುವಾರ ದಿನದಲ್ಲಿ ನಿಮ್ಮನ್ನು ಸಂಧಿಸುವಂಥದ್ದು ಮತ್ತು ನಿಮ್ಮ ಮುಂದೆ ದೇವರ ವಾಕ್ಯವನ್ನು ಧ್ಯಾನಿಸುವಂಥದ್ದು ದೇವರು ಕೊಟ್ಟಂಥ ಶ್ರೇಷ್ಠ ಆಶೀರ್ವಾದ ಎಂಬುದಾಗಿ ನಾನು ನೆನೆಸ್ತಾ ಇದ್ದೇನೆ. ದೇವರ ವಾಕ್ಯವನ್ನು ಕೇಳುವುದಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಈ ಸಮಯದ ಅಥವಾ ಈ ಭಾನುವಾರ ದಿನದ ಆರಾಧನೆಗೋಸ್ಕರ ಆರಿಸಿಕೊಂಡಂಥ ವೇದ ಭಾಗವನ್ನು ಓದಿಕೊಳ್ಳೋಣ. ಈ ಧ್ಯಾನಕ್ಕೋಸ್ಕರ ಆರಿಸಿಕೊಂಡಂಥ ವೇದ ಭಾಗ ವಿಮೋಚನಾ ಕಾಂಡ 12ನೇ ಅಧ್ಯಾಯ 21ನೇ ವಚನದಿಂದ 24ನೇ ವಚನದವರೆಗೂ. ಎಕ್ಸಡಸ್ ಚಾಪ್ಟರ್ 12 ವರ್ಸ್ 21 to 23 ನಾನು ನಿಮಗೋಸ್ಕರ ಓದಕ್ಕೆ ಇಷ್ಟಪಡುತ್ತೇನೆ. ಆಗ ಮೋಶೆಯು ಇಸ್ರಾಯೇಲರ ಹಿರಿಯರೆಲ್ಲರನ್ನು ಕೂಡಿ ಕರೆಸಿ ಅವರಿಗೆ, ನೀವು ನಿಮ್ಮ ನಿಮ್ಮ ಕುಟುಂಬಗಳಿಗೋಸ್ಕರ ಇಂದಿನಿಂದ ಮರಿಗಳನ್ನು ತೆಗೆದುಕೊಂಡು ಪಸ್ಕ ಹಬ್ಬಕ್ಕೆ ಕೊಯ್ಯಿರಿ ಮತ್ತು ಹಿಸ್ಸೋಪ್ ಗಿಡದ ಬರಲನ್ನು ತೆಗೆದುಕೊಂಡು ಬಟ್ಟಲಿನಲ್ಲಿರುವ ಆ ರಕ್ತದಲ್ಲಿ ಅದ್ದಿ ಬಾಗಿಲಿನ ಮೇಲಣ ಪಟ್ಟಿಗೂ 2 ನಿಲುವು ಕಂಬಗಳಿಗೂ ಹಚ್ಚಬೇಕು. ತರುವಾಯ ನಿಮ್ಮಲ್ಲಿ ಒಬ್ಬರು ಸೂರ್ಯೋದಯದೊಳಗಾಗಿ ಬಾಗಿಲಿಂದ ಹೊರಗಡೆ ಹೋಗಕೂಡದು. ಯೆಹೋವನು ಐಗುಪ್ತರನ್ನು ಹತಮಾಡುವುದಕ್ಕೆ ದೇಶದ ನಡುವೆ ಹಾದು ಹೋಗುವಾಗ ನಿಮ್ಮ ನಿಮ್ಮ ಮನೆ ಬಾಗಿಲಿನ ಮೇಲಣ ಪಟ್ಟಿಯಲ್ಲಿಯೂ 2 ನಿಲುವು ಕಂಬಗಳಲ್ಲಿಯೂ ಆ ರಕ್ತವನ್ನು ಕಂಡು ಮುಂದಕ್ಕೆ ದಾಟಿ ಹೋಗುವನು. ನಿಮ್ಮ ಪ್ರಾಣ ತೆಗೆಯುವುದಕ್ಕೆ ಸಂಹಾರಕನನ್ನು ನಿಮ್ಮ ಮನೆಗಳಲ್ಲಿ ಬರಗೊಡಿಸುವುದು ಇಲ್ಲ ಎಂಬುದಾಗಿ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವಜನರೇ, ಪ್ರಾರ್ಥನೆ ಮಾಡೋಣ. ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡುವ ಹಾಗೆ ಪ್ರಾರ್ಥಿಸೋಣ. ಪರಿಶುದ್ಧವಾದ ತಂದೆಯೇ, ನಿನ್ನ ಜೀವವುಳ್ಳ ಮಾತುಗಳನ್ನು ಓದಿದ್ದೇವೆ. ನಿನ್ನ ಮಾತುಗಳ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡು. ನಮಗೇನು ಕಲಿಸ್ಕೊಡ್ತೀಯೋ ಕಲಿಸ್ಕೊಡು. ನೀನೇ ಮೈಮಂದಿಕೋ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬಿಡುತ್ತೇವೆ ಪರಲೋಕದ ತಂದೆಯೇ, ಆಮೆನ್. ಪ್ರೀತಿ ದೇವಜನರೇ, ನಿಮ್ಮನ್ನು ಇನ್ನೊಂದು ಸಾರಿ ವಾಕ್ಯದ ಮೂಲಕ ಸಂಧಿಸುವಂಥದ್ದು, ನಿಮ್ಮೊಟ್ಟಿಗೆ ಮಾತಾಡುವಂಥದ್ದು ಎಷ್ಟೋ ಸಂತೋಷ ಮತ್ತು ಆಶೀರ್ವಾದಕರವಾಗಿರುವಂಥ ಒಂದು ಸಂದರ್ಭ ಎಂಬುದಾಗಿ ಹೇಳಕ್ಕೆ ನಾನು ಇಷ್ಟಪಡುತ್ತೇನೆ ಮತ್ತು ನಾನು ಸಂತೋಷ ಪಡುವನಾಗಿದ್ದೇನೆ. ದೇವರಿಗೆ ಸ್ತೋತ್ರ. ಈ ದಿನ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ದೇವರು ನಮಗೆ ಹೇಳಲಿಕ್ಕಿದ್ದಾನೆ. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಶಿರೋನಾಮವನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಅದೇ ನಿಮಗೆ ಹೇಳುವಾಗ, ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಸುರಕ್ಷತೆ. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಸುರಕ್ಷತೆ ಎಂಬುದಾಗಿ, ಅಥವಾ ಇನ್ನೊಂದು ರೀತಿ ನೋಡುವಾಗ ಯೇಸುವಿನಲ್ಲಿ ಸುರಕ್ಷತೆ. ಯೇಸುವಿನಲ್ಲಿ ಸುರಕ್ಷತೆ. ಬಿ ಸೇಫ್ ಇನ್ ಕ್ರೈಸ್ಟ್ ಜೀಸಸ್. ದೇವರಿಗೆ ಸ್ತೋತ್ರ. ಪ್ರೀತಿಯ ದೇವಜನರೇ, ಪ್ರಸ್ತುತ ದಿನಗಳಲ್ಲಿರುವಂಥ ಸಂದರ್ಭ ನೋಡುವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಸುರಕ್ಷತೆ ಬೇಕು. ಚಿಕ್ಕವರಿಂದ ದೊಡ್ಡವರವರೆಗೂ ಈ ಕೊರೋನಾ ವೈರಸ್ ಪ್ರತಿಯೊಬ್ಬ ಮನುಷ್ಯನನ್ನು ಅಟ್ಯಾಕ್ ಮಾಡ್ತಾ ಇದೆ. 1 ವರ್ಷ ಹುಡುಗನಿಂದ ಹಿಡಿದು 70 ವರ್ಷ ಮುದುಕರವರೆಗೂ ಅಟ್ಯಾಕ್ ಮಾಡ್ತಾ ಇದೆ. ಅದು ಒಳ್ಳೆಯವರೆಂಬುದಾಗಿ ನೋಡ್ತಾ ಇಲ್ಲ, ಕೆಟ್ಟವರೆಂಬುದಾಗಿ ನೋಡ್ತಾ ಇಲ್ಲ, ಚಿಕ್ಕವರಂತ ನೋಡ್ತಾ ಇಲ್ಲ, ದೊಡ್ಡವರು ನೋಡ್ತಾ ಇಲ್ಲ, ಜ್ಞಾನಿಗಳಂತ ನೋಡ್ತಾ ಇಲ್ಲ, ಅಜ್ಞಾನಿಗಳಂತ ನೋಡ್ತಾ ಇಲ್ಲ, ಬಡವರಂತೂ ನೋಡ್ತಾ ಇಲ್ಲ, ಶ್ರೀಮಂತರಂತೂ ನೋಡುತ್ತಾ ಇಲ್ಲ. ಅದಕ್ಕೆ ಜಾತಿ ಇಲ್ಲ, ಮತ ಇಲ್ಲ, ಗುಣ ಇಲ್ಲ, ಕಲರ್ ಇಲ್ಲ, ಓಕೆ, ಯಾವುದೇ ಒಂದು ಸ್ಥಿತಿ ಅದಕ್ಕೆ ಅಡ್ಡಿ ಆಗ್ತಾ ಇಲ್ಲ. ಈಗಾಗಲೇ ಕೊರೋನಾ ವೈರಸ್ ಅನೇಕ ದೇಶಗಳನ್ನು ಅಲ್ಲಾಡಿಸ್ತಾ ಇದೆ. ಉದಾಹರಣೆಯಾಗಿ ಇಟಲಿ ನೋಡುವಾಗ ಅಲ್ಲಾಡಿ ಹೋಗ್ಬಿಟ್ಟಿದೆ, ಅಮೆರಿಕ ದೇಶ ಅಲ್ಲಾಡಿ ಹೋಗ್ಬಿಟ್ಟಿದೆ. ಈಗ ನಮ್ಮ ದೇಶದಲ್ಲಿ ಬಂದಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಹಾಗಾಗಿ
ಪ್ರತಿಯೊಬ್ಬ ಮನುಷ್ಯನಿಗೂ ಈ ಕೊರೋನಾ ವೈರಸ್ ಭಯಂಕರವಾದ ದಿಗಿಲು ಆತಂಕ ತರುವಂಥದ್ದಾಗಿದೆ. ಇದು ಸಂಹಾರ ದೂತನು ಎಂಬುದಾಗಿ ನೋಡ್ತಾ ಇದ್ದಾರೆ. ಪ್ರೀತಿಯ ದೇವಚಂದ್ರೆ, ಇದೇ ಒಂದು ಪರಿಸ್ಥಿತಿ ಕೆಲವು ವರ್ಷಗಳ ಹಿಂದುಗಡೆ ಐಗುಪ್ತ ದೇಶದಲ್ಲಿ ಆವರಿಸಿಕೊಂಡಿತ್ತು. ಈಗ ನಾವು ಅದನ್ನು ಇರಾಕ್ ಎಂಬುದಾಗಿ ಕರೆಯಲ್ಪಡುತ್ತೇವೆ. ಇದೇ ಪರಿಸ್ಥಿತಿ, ಸಂಹಾರಕ ದೂತನು ಬರ್ತಾನೆ ಎಂಬುದಾಗಿ ಅವ್ರಿಗೆ ಹೇಳುವಾಗ ಭಯ, ದಿಗಿಲು, ಆತಂಕ, ಚಿಂತೆ ಆ ಥರದಲ್ಲೇ ಇದ್ರು. ಪ್ರೀತಿ ದೇವಚಂದ್ರೆ, ಇದೇ ಸ್ಥಿತಿಯಲ್ಲಿ ದೇವ ಮಗನೇ ಅಥವಾ ಈ ವಿಡಿಯೋವನ್ನು ನೋಡುವಂತ ನಿಮ್ಮಲ್ಲಿ ಯಾರಾದರೂ ದಿಗಿಲಿನಲ್ಲಿದ್ದೀರಾ? ಏನಂತ, ಅಯ್ಯೋ ಎಲ್ಲಿ ನನ್ನ ದೇಹಕ್ಕೆ ಈ ಮಹಾಮಾರಿ ಕೊರೋನಾ ವೈರಸ್ ಪ್ರವೇಶ ಮಾಡ್ತದೋ, ಎಲ್ಲಾದರೂ ದೇಹದಲ್ಲಿ ಸ್ವಲ್ಪ ನೋವು ಕಾಣಿಸ್ಕೊಂಡ್ರೆ, ಬಲಹೀನತೆ ಕಾಣಿಸ್ಕೊಂಡ್ರೆ ಭಯ 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 ಭಯ, ದಿಗಿಲು, ಆತಂಕ ಉಂಟಾಗುವಂಥದ್ದಾಗಿದೆ. ನಿದ್ರೆ ಬರುವುದಿಲ್ಲ, ಅಯ್ಯೋ ಎಲ್ಲಿ ಬರ್ತದೋ ಎಂಬುದಾಗಿ. ಕೆಲವರು ಈ ಮಹಾಮಾರಿ ಕೊರೋನಾ ವೈರಸ್ ವಿಷಯವಾಗಿ ಕೇಳಿ ಏನ್ಬುದ್ರ ಸುಸೈಡ್ ಮಾಡಿಕೊಂಡಿದ್ದಾರೆ. ಕೆಲವು ದಿನಗಳ ಹಿಂದೆ ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೆ, ಒಬ್ಬ ಗಂಡ ಹೆಂಡತಿ, ಅವ್ರಿಗೆ ಮಕ್ಕಳಿರಲಿಲ್ಲ, ಇನ್ನ ಯಜಮಾನರು ಆಟೋ ಓಡಿಸ್ತಾ ಇದ್ರು. ಈ ಕೊರೋನಾ ವೈರಸ್ ಇಂಥ ಮಹಾಮಾರಿ ಭಯಂಕರವಾದೆಂಬುದಾಗಿ ಅವರು ತಿಳಿದವರಾಗಿ ಸುಸೈಡ್ ಮಾಡಿಕೊಂಡು ತೀರಿ ಹೋಗಿದ್ದಾರೆ. ಸುಪ್ರೀತಿ ದೇವಜನರೇ, ಇಂಥ ಭಯಂಕರವಾದ ಒಂದು ಈ ಮಹಾಮಾರಿ ಕೊರೋನಾ ವೈರಸ್. ಹಾಗಾಗಿ ಇಂಥ ಮಹಾಮಾರಿ ಕೊರೋನಾ ವೈರಸ್ ನನ್ನಲ್ಲಿ ಎಲ್ಲಿ ಬರ್ತದೋ, ಅಯ್ಯೋ ಆ ಒಂದು ಸ್ಥಳದಲ್ಲಿ ಬಂತು, ಆ ಒಂದು ಪಟ್ಟಣದಲ್ಲಿ ಬಂತು, ಆ ಒಂದು ಜನರಿಗೆ ಬಂತು, ಅಲ್ಲಿ ಬಂತು, ಇಲ್ಲಿ ಬಂತು, ಅವ್ರನ್ನ ಸಾಯಿಸ್ತು, ಇವ್ರನ್ನ ಸಾಯಿಸ್ತು ಎಂಬುದಾಗಿ ಹೇಳುವಾಗ ನಮ್ಮಲ್ಲೇ ದಿಗಿಲು, ಆತಂಕ ಏನು ಗೊತ್ತಾ, ಅಷ್ಟು ಭಯಂಕರವಾಗಿ ಉಂಟಾಗುವಂಥದ್ದಾಗಿದೆ ಅಲ್ವಾ? ಇದೇನಾ ನಿಮ್ಮ ಮನಸ್ಸಲ್ಲಿ ದಿನ? ಎಲ್ಲಿ ಬರ್ತದೋ ಎಂಬುದಾಗಿ. ನಾವು ಸೇಫ್ ಆಗಿದ್ದೇವೆ, ಆದರೂ ನಮಗೊಂದು ಭಯ, ಅದು ನಮಗೊಂದು ದಿಗಿಲು ಎಂಬುದಾಗಿ. ಪ್ರೀತಿ ದೇವಚಂದ್ರೆ, ಇದನ್ನು ನಾನು ನಿಮಗೋಸ್ಕರ ಒಂದು ಗುಡ್ ನ್ಯೂಸ್ ದೇವರ ವಾಕ್ಯದ ಮೂಲಕವಾಗಿ ನಾನು ತರುವುದಕ್ಕೆ ಇಷ್ಟಪಡುತ್ತೇನೆ. ಈ ವಾಕ್ಯವನ್ನು ನೀವು ಕೊನೆಯವರೆಗೂ ಕೇಳಬೇಕೆಂಬುದಾಗಿ ಇಷ್ಟಪಡುತ್ತೇನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ದಿನಗಳಲ್ಲಿ ಏನು ಪರಿಸ್ಥಿತಿ ಇತ್ತು, ಐಗುಪ್ತ ದೇಶದಲ್ಲಿ ಅದೇ ಪರಿಸ್ಥಿತಿ ಇತ್ತು. ಆಗ ಅವರಿಗೆ ಒಂದು ಗುಡ್ ನ್ಯೂಸ್ ಗೊತ್ತಾಯ್ತು. ನೋಡಿ, ಈ ಸಂಹಾರಕನು ಅಂದ್ರೆ ಈ ಕೊರೋನಾ ವೈರಸ್ ಮೂಲಕ, ಕೊರೋನಾ ಏನು ಗೊತ್ತಾ, ಇದು ಸಂಹಾರಕನು, ಇವನು ಸಂಹಾರ ಮಾಡ್ತಾ ಇದ್ದಾನೆ ಜನರನ್ನು. ಇಟಲಿಯಲ್ಲಿ ಎಷ್ಟೋ ಲಕ್ಷ ಗಟ್ಟಲೆ ಜನರು, ಅಮೆರಿಕದಲ್ಲಿ ಲಕ್ಷ ಗಟ್ಟರು, ಚೀನಾದಲ್ಲಿ ಲಕ್ಷ ಗಟ್ಟರು, ನೋಡ್ರಿ ಅವರನ್ನು ಸಂಹರಿಸ್ತಾ ಇದೆ. ಈಗ ನಮ್ಮ ಇಂಡಿಯಾ ದೇಶಕ್ಕೆ ಬಂದಿದೆ. ಇಂಥ ಭಯಂಕರ ಸ್ಥಿತಿಯಲ್ಲಿ ಒಂದು ಗುಡ್ ನ್ಯೂಸ್ ಆ ಜನರಿಗೆ ಕೇಳಿಸಲ್ಪಡ್ತಾ ಇದೆ. ಏನೆಂಬುದಾಗಿ ಹೇಳುವಾಗ, ನೋಡಪ್ಪ ನಿಮ್ಮ ಸಂಹಾರಕನು ಬರ್ತಾ ಇದ್ದಾನೆ, ಕೊರೋನಾ ವೈರಸ್ ಮೂಲಕವಾಗಿ ನಿಮ್ಮ ಸಂಹಾರಕನು ಬರ್ತಾ ಇದ್ದಾನೆ, ನಿಮ್ಮನ್ನು ಸಂಹಾರ ಮಾಡಬಾರ್ದು ಎಂಬುದಾಗಿ ಹೇಳುವಾಗ, ಅಥವಾ ನಿಮ್ಮ ದೇಹದ ಒಳಗಡೆ, ನಿಮ್ಮ ಒಂದು ಮನೆಯ ಒಳಗಡೆ ಆ ಸಂಹಾರಕನು ಏನು ಗೊತ್ತಾ ಪ್ರವೇಶ ಮಾಡಬಾರ್ದು ಎಂಬುದಾಗಿ ಹೇಳುವಾಗ ನೀವೇನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ಬೇಕು ಸಾರ್? ಈಸಿ ವರ್ಕ್. ಏನ್ ಮಾಡೋದು ಗೊತ್ತಿಲ್ಲ, ಓಕೆ, ಈಸಿ ವರ್ಕ್, ಸುಲಭವಾದ ಕೆಲಸ. ಏನ್ ಮಾಡ್ಬೇಕು ಇಲ್ಲಿ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ರಿ. ಏನ್ ಗೊತ್ತಾ, ನೀವು ನಿಮ್ಮ ಕುಟುಂಬಗಳಿಗೋಸ್ಕರ ಇಂಡಿನಿಂದ ಮರಿಯನ್ನು ತೆಗೆದುಕೊಂಡು ಬಂದು ಏನ್ ಮಾಡ್ಬೇಕು, ಅದನ್ನು ಕೊಯ್ದು ಅದರ ರಕ್ತವನ್ನು ಗೊತ್ತಾ ನಿಮ್ಮ ಮನೆಯನ್ನು ಬಾಗಿಲು ಹಾಕಿ, ಈ ದಿನ ಲಾಕ್ ಡೌನ್ ಎಂಬುದಾಗಿ ಹೇಳ್ತಾರಲ್ವಾ, ಬಾಗಿಲು ಮುಚ್ಕೊಳ್ರಿ, ಬಾಗಿಲಿಂದ ಹೊರಗಡೆ ಬರಬೇಡ್ರಿ ಎಂಬುದಾಗಿ ಪೊಲೀಸರು ಎಷ್ಟೋ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಎಷ್ಟೋ ಗೊತ್ತಾ ಸೇಫ್ಟಿಗೋಸ್ಕರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆ ದಿನಗಳಲ್ಲದೇ ಇತ್ತು. ಸೊ ಆಗ ಆ ಕುರಿಮರಿಯನ್ನು ನೀವು ಕೊಯ್ದು ಏನ್ ಮಾಡ್ರಿ, ಆ ಕುರಿಮರಿಯ ರಕ್ತವನ್ನು ಏನ್ ಮಾಡ್ಬೇಕೆಂಬುದಾಗಿ ಹೇಳುವಾಗ, ಓಕೆ, ತೆಗೆದುಕೊಂಡು ನಿಮ್ಮ ಮನೆ ಮೇಲಿನ ಪಟ್ಟಿಗೂ, ಇಲ್ಲಿ ಬರೆಯಲ್ಪಟ್ಟಿದೆ ನೋಡ್ರಿ, ನಲ್ಲಿರುವ ಆ ರಕ್ತದಲ್ಲಿ ಹದ್ದಿ ಬಾಗಿಲಿನ ಮೇಲಿನ ಪಟ್ಟಿಗೂ 2 ನಿಲುವು ಕಂಬಗಳಿಗೂ ಹಚ್ಚಬೇಕು ಎಂಬುದಾಗಿ. ಆಗ ಹಚ್ಚುವಾಗ ಏನಾಗುತ್ತೆ, ಆ ಕುರಿ ರಕ್ತ ಹಚ್ಚುವಾಗ ಸಂಹಾರಕನು ಬರುವಾಗ ಆ ರಕ್ತವನ್ನು ನೋಡಿ ಏನ್ ಮಾಡ್ತಾನೆ, ಆ ಮನೆ ಒಳಗಡೆ ಪ್ರವೇಶ ಮಾಡಲ್ಲ, ಆ ಮನೆಯಲ್ಲಿರುವಂತ ಜನರೊಳಗಡೆ ಪ್ರವೇಶ ಮಾಡಲ್ಲ. ದಟ್ ಮೀನ್ಸ್ ದೇ ಆರ್ ಸೇಫ್ ಆಸ್ ಎ ಫ್ಯಾಮಿಲಿ ಮೆಂಬರ್ಸ್. ಪ್ರೀತಿ ದೇವಚಂದ್ರೆ, ಈ ಒಂದು ಆಲೋಚನೆ ನಿಮ್ಮಲ್ಲಿ ಅನೇಕರಿಗೆ ಬೇಕಾಗಿದೆ. ಈ ಸೇಫ್ಟಿ ಬೇಕಾಗಿದೆ ಅಲ್ವಾ? ಡೋಂಟ್ ವರಿ, ಇವೇನು ಮಾಡಬೇಕಾಗಿಲ್ಲ. ಏನ್ ಮಾಡಬೇಕಾಗಿದೆ, ಆ ಕುರಿಮರಿಯ ರಕ್ತವನ್ನು ನಿಮ್ಮ ಬಾಗಿಲಿಗೆ ಹಚ್ಚಬೇಕು. ಆ ಕುರಿ ಯಾರು?
ಯಾರು ಇಲ್ಲ. ಮೊದಲನೇದಾಗಿ ನೋಡುವಾಗ ಆ ಕುರಿ ಯಾರು ಗೊತ್ತಾ? ಯೇಸು ಕ್ರಿಸ್ತನ. ವಾಕ್ಯ ಓದೋಣ. ಯೋಹಾನ ಬರೆದ ಸುವಾರ್ತೆ 1:29 ನಾನು ನಿಮಗೋಸ್ಕರ ಓದ್ತೇನೆ, ಕೇಳಿಸ್ಕೊಳ್ರಿ. ಯೋಹಾನ ಬರೆದ ಸುವಾರ್ತೆ 1:29. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿ. ಆಮೆನ್. ದೇವರಿಗೆ ಸ್ತೋತ್ರ. ಪ್ರೀತಿ ದೇವಚಂದ್ರೆ, ಆ ದಿನಗಳಲ್ಲಿ ಐಗುಪ್ತ ದೇಶದಲ್ಲಿ ಕಟ್ ಮಾಡಿರುವಂತ ಕುರಿ ಯಾವುದು ಗೊತ್ತಾ? ಯೇಸು ಕ್ರಿಸ್ತನೇ. ಓಕೆ, ಪಾಸ್ ಓವರ್, ಅದು ಕುರಿ ಯಾರದು? ಯೇಸು ಕ್ರಿಸ್ತನೇ. ನೋಡ್ರಿ, ಆ ಕುರಿ ಯಾರು ಅಲ್ಲ, ಯೇಸು ಕ್ರಿಸ್ತನೇ. ಇಲ್ಲಿ ನೋಡುವಾಗ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಯೇಸು ಕ್ರಿಸ್ತನೇ. ಪ್ರೀತಿ ದೇವಚಂದ್ರೆ, ಯೇಸು ಎಂಬುದಾಗಿ ಇಡುವಾಗ ಅರ್ಥ ಏನು ಗೊತ್ತಾ? ರಕ್ಷಕನು ಎಂಬುದಾಗಿ. ಮತ್ತೆ ಬರೆದ ಸುವಾರ್ತೆ 1:21 ನೋಡ್ತಾ ಇದ್ದೇವೆ. ರಕ್ಷಕನು ಇಸ್ ಎ ಲಿವಿಂಗ್ ಸೇವಿಯರ್, ಡೆಡ್ ಸೇವಿಯರ್ ಅಲ್ಲ ಆತನು. ಮನುಷ್ಯನಿಗೆ ಇದನ್ನ ಸೇಫ್ಟಿ ಬೇಕು. ಮೇನ್ ಆಗಿ ಈ ಕೊರೋನಾ ವೈರಸ್ ಇಂದ ಸೇಫ್ಟಿ ಬೇಕು ನಮಗೆ. ಈ ಕೊರೋನಾ ವೈರಸ್ ಇಂದ ರಕ್ಷಣೆ ಬೇಕು ನಮಗೆ. ಅದು ಮಾತ್ರವಲ್ಲದೆ ಪಾಪದ ರಕ್ಷಣೆ ಬೇಕು, ಶಾಪದ ರಕ್ಷಣೆ ಬೇಕು, ನಿತ್ಯವಾದ ನರಕದಿಂದ ನಮಗೆ ರಕ್ಷಣೆ ಬೇಕು ಎಂಬುದಾಗಿ ನೋಡ್ತಾ ಇದ್ದೇವೆ. ಯೇಸುವೇ ರಕ್ಷಕನಾಗಿದ್ದಾನೆ. ಆತನನ್ನು ನಂಬಿರುವಂತ ನೀವುಗಳು ನಿಮ್ಮ ಮನೆ ಒಳಗಡೆ ಈ ಕೊರೋನಾ ವೈರಸ್, ನಿಮ್ಮ ದೇಹದ ಒಳಗಡೆ ಈ ಕೊರೋನಾ ವೈರಸ್ ಬರುವುದಿಲ್ಲ. ನಿಮ್ಮನ್ನು ಸೇಫ್ ಆಗಿ ಇಡುವಾತನಾಗಿದ್ದಾನೆ. ಯಾರು ಗೊತ್ತಾ? ನಾನು ಅಲ್ಲ, ನೀವು ಅಲ್ಲ, ಯೇಸು ಕ್ರಿಸ್ತನು. ಅದೇ ರೀತಿ ವಾಕ್ಯ ಹೇಳುವಂತದ್ದಾಗಿದೆ. ಅಪೊಸ್ತಲರ ಕೃತ್ಯಗಳು 4:12 ನೋಡುವಾಗ ಅಲ್ಲಿ ಸ್ಪಷ್ಟವಾಗಿ ಬರಲ್ಪಟ್ಟಿದೆ. ನಾನು ನಿಮಗೋಸ್ಕರ ಒತ್ತನೆ, ಕೇಳಿಸ್ಕೊಳ್ರಿ. ಅಪೊಸ್ತಲರ ಕೃತ್ಯಗಳು 4:12 ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗಡೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಪ್ರೀತಿ ದೇವಚಂದ್ರೆ, ಇಲ್ಲಿವರೆಗೂ ನಿಮ್ಮ ಆಲೋಚನೆಗಳು ಏನೋ ಇರ್ಬೋದು. ಈ ಕೊರೋನಾ ವೈರಸ್ ಇಂದ ನನ್ನನ್ನು ಈಗ ರಕ್ಷಿಸಬಹುದು, ಈಗ ರಕ್ಷಿಸ್ಕೋಬಹುದು ಎಂಬುದಾಗಿ. ಗುಡ್. ನೀವು ಕೈಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ತೀರಾ, ವೆರಿ ಗುಡ್. ಓಕೆ, ಮನೆಯಿಂದ ಹೊರಗಡೆ ಹೋಗ್ತಾ ಇಲ್ಲ, ವೆರಿ ಗುಡ್, ತುಂಬಾ ಸಂತೋಷ. ಅದನ್ನು ಕಂಟಿನ್ಯೂ ಮಾಡ್ರಿ ಈ ಲಾಕ್ಡೌನ್ ಮುಗಿಯುವವರೆಗೂ. ಈ ಕೊರೋನಾ ವೈರಸ್ ನಮ್ಮ ದೇಶವನ್ನು, ಇಡೀ ಮಾನವ ಕುಲಕೋಟೆಯನ್ನು ಬಿಟ್ಟು ಹೋಗುವವರೆಗೂ ಬಿ ಸೇಫ್ ಅಂಡ್ ಬಿ ಕೇರ್ಫುಲ್. ಓಕೆ, ಜಾಸ್ತಿ ಜನದ ಸ್ಥಳಗಳಿಗೆ ಹೋಗ್ಬೇಡ್ರಿ, ಸುರಕ್ಷಿತವಾಗಿರಿ. ಆದ್ರೆ ಇನ್ನು ವಿಶೇಷತೆ ನಿಮಗೆ ಹೇಳುವಾಗ, ಓಕೆ, ನಮಗೆ ಭೂಮಿಯ ಮೇಲೆ ಆಕಾಶದ ಕೆಳಗಡೆ ಯಾವ ನಾಮದಲ್ಲಿ ರಕ್ಷಣೆ ಇಲ್ಲ, ಯೇಸು ಅನ್ನುವಂತ ನಾಮದಲ್ಲಿ. ಆದ ಕಾರಣ ಈ ವಾಕ್ಯವನ್ನು ಕೇಳುವಂತ ನಿಮ್ಮಲ್ಲಿ ಯಾರಾದರೂ ಈ ಕೊರೋನಾ ವೈರಸ್ ಭಯಕ್ಕೆ ಒಳಗಾಗಿ ದಿಗಿಲು, ಆತಂಕ, ಅಸಮಾಧಾನ, ಚಿಂತೆ, ಭಯ, ನಿರಾಶೆಯಲ್ಲಿದ್ದೀರಾ, ಇದನ್ನ ಗುಡ್ ನ್ಯೂಸ್. ಯೇಸುವನ್ನು ನಂಬಿಕೊಳ್ಳ್ರಿ, ನಿಮಗೆ ಸುರಕ್ಷಿತವಾದ ಜೀವಿತ ಯೇಸು ಕ್ರಿಸ್ತನು ಕೊಡ್ಲಿಕ್ಕಿದ್ದಾನೆ. ಅಥವಾ ನಂಬಿದವರು ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ಬಲವಾಗಿರೇ. ಕಾಟಾಚಾರಕ್ಕೋಸ್ಕರವಾಗಿ ನಂಬಬೇಡ್ರಿ, ನಾಮಕವಸ್ಥೆ ಕ್ರೈಸ್ತರಾಗಿ ಜೀವಿಸಬೇಡ್ರಿ. ಯೇಸು ಕ್ರಿಸ್ತನು ಪರಿಶುದ್ಧ ದೇವರು ಆತನಾಗಿದ್ದಾನೆ, ಮೈ ಬೀಳುವಂತ ದೇವರು ಆತನಾಗಿದ್ದಾನೆ. ಓಕೆ, ಆತನ ಮಕ್ಕಳದ ನಾವುಗಳು ಹೇಗೆ ಜೀವಿಸಬೇಕಾಗಿದೆ? ಪರಿಶುದ್ಧರಾಗಿ ಜೀವಿಸಬೇಕಾಗಿದೆ. ನಮ್ಮ ಆಲೋಚನೆಗಳಲ್ಲಿ ಪರಿಶುದ್ಧತೆ ಇಲ್ಲ, ನಮ್ಮ ಮಾತುಗಳಲ್ಲಿ ಪರಿಶುದ್ಧತೆ ಇಲ್ಲ, ನಮ್ಮ ಕಾರ್ಯಗಳಲ್ಲಿ ಪರಿಶುದ್ಧತೆ ಇಲ್ಲ. ಅದ ಕಾರಣ ದೇವರ ಸೇವಕನಾಗಿ ನಾನು ಕೇಳಿಕೊಳ್ತಾ ಇದ್ದಾನೆ, ಯೇಸುವ ನಂಬಿಸ. ಇನ್ನು ನಿನ್ನ ಪಾಪ ಮಾಡೋದಾದ್ರೆ ಜಾಗ್ರತೆ. ನಿನ್ನ ದೇಹಕ್ಕೆ ಕೊರೋನಾ ವೈರಸ್ ಅಟ್ಯಾಕ್ ಆಗುತ್ತೆ, ನಿನ್ನ ಕುಟುಂಬಕ್ಕೆ ಕೊರೋನಾ ವೈರಸ್ ಅಟ್ಯಾಕ್ ಆಗುತ್ತೆ. ನಿನ್ನ ಆತ ನಂಬಿಕೆಯಲ್ಲಿ ಬಿದ್ದು ಹೋಗಿದ್ರೆ ಕೊರೋನಾ ವೈರಸ್ ಅಟ್ಯಾಕ್ ಆಗುತ್ತೆ. ಆತ ನಂಬಿಕೆಯಲ್ಲಿ ಬಲವಾಗಿರುವುದಾದ್ರೆ ಯೇಸು ಕ್ರಿಸ್ತನ ಕೊರೋನಾ ವೈರಸ್ ಅನ್ನು ನಿನ್ನ ಕುಟುಂಬಕ್ಕೆ, ನಿನ್ನ ಕುಟುಂಬದ ಸದಸ್ಯರಿಗೆ ತರುವುದಿಲ್ಲ. ನೀನು ಸೇಫ್ ಆಗಿರ್ತೀಯ. ನನ್ನ ಕುಟುಂಬದಲ್ಲಿ ಇರಬೇಕಾ? ಅದು ಸಾರ್ ಇರ್ಬೇಕನ್ನುವಂಥವ್ರು ಯೇಸುವಿನ ದೇವರನ್ನು ನಂಬಿಕೊಳ್ಳ್ರಿ. ನಂಬಿರುವುದಾದ್ರೆ ಬಲವಾದ ನಂಬಿಕೆಯಲ್ಲಿ ಇರೇ. ಆಮೆನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಮತ್ತು ಯೇಸು ಕ್ರಿಸ್ತನು ಹಾಗೆ 2000 ವರ್ಷಗಳ ಹಿಂದುಗಡೆ ಈ ಭೂಮಿಗೆ ಬರುವಾಗ
ವಾಕ್ಯ ಹೇಳ್ತಾ ಇದೆ, ಯೋಹಾನ್ ಬರೆದ ಸುವಾರ್ತೆ 10:10 ನೋಡುವಾಗ ಏನಂತಂದ್ರೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ನಾನು ನಿಮಗೋಸ್ಕರ ಓದ್ತೀನಿ, ಕೇಳಿಸ್ಕೊಡ್ರಿ. ಯಾವುದಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದರು ಎಂಬುದಾಗಿ ನೋಡ್ರಿ. ಕಳ್ಳನು ಅಂದ್ರೆ ಸೈತಾನಿಗೆ ಕಳ್ಳ ಎಂಬುದಾಗಿ ಹೇಳ್ತಾರೆ, ಅಥವಾ ಈ ಒಂದು ಕೊರೋನಾ ವೈರಸ್ ನಾವು ಹೇಳ್ಬಹುದು, ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಈ ಕೊರೋನಾ ವೈರಸ್ ಮನುಷ್ಯನನ್ನು ಹಾಳು ಮಾಡುವುದಕ್ಕೆ ಬಂದಿದೆ. ಆದ್ರೆ ಈ ದಿನಗಳಲ್ಲಿ 2020 ಬಂದಿರಬಹುದು ಈ ಕೊರೋನಾ ವೈರಸ್. ಆದ್ರೆ 2000 ವರ್ಷಗಳ ಹಿಂದುಗಡೆ ಯೇಸು ಕ್ರಿಸ್ತನು ಮನುಷ್ಯನಿಗೆ ಸಮೃದ್ಧಿಯಾದ ಜೀವಿತ ಕೊಡೋದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ, ನಾನಾದರೂ ಅವುಗಳಿಗೆ ಜೀವವಿರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ. ನೋಡ್ರಿ, ಸಮೃದ್ಧಿಯಾದ ಜೀವಿತ ಕೊಡೋದಕ್ಕೋಸ್ಕರ ಬಂದಿದ್ದಾನೆ. ಈ ಕೊರೋನಾ ವೈರಸ್ ಮೂಲಕವಾಗಿ ನಿಮ್ಮನ್ನು ನಾಶ ಮಾಡಬೇಕೆಂಬುದಾಗಿ ದೇವರಿಗೂ ಇಷ್ಟ ಇಲ್ಲ, ಅದು ಇಷ್ಟಪಡುವುದಿಲ್ಲ. ಪರಲಾರದ ದೇವರು ಆತನಾಗಿದ್ದಾನೆ. ಅದಕ್ಕೋಸ್ಕರ ದೇವರ ಮಕ್ಕಳನ್ನು ನಾವುಗಳು ಪ್ರೀತಿ ದೇವ ಜನರೇ, ಯೇಸುವನ್ನು ನಂಬಿದ್ದೀರಾ? ಯು ಆರ್ ಸೇಫ್ಡ್, ಡೋಂಟ್ ವರಿ, ಗಾಡ್ ಬ್ಲೆಸ್ ಯು. ಎರಡನೇದಾಗಿ ನಾವು ಹೋಗ್ಬಿಡೋದು, ಎರಡನೇ ಅಂಶ ಅಲ್ಲಿ ನೋಡುವಾಗ ಆತನ ಆ ಕುರಿಯಿಂದ ಹಿಂಡಿನಿಂದ ರಕ್ತವನ್ನು ತೆಗೆದುಕೊಂಡು ಏನ್ ಮಾಡ್ರಿ, ನಿಮ್ಮ ನಿಲುವು ಪಟ್ಟಿಗಳಿಗೆ ಹಚ್ಚಿರಿ ಎಂಬುದಾಗಿ ನೋಡ್ತಾ ಇದ್ದೇವೆ. ರಕ್ತ ತೆಗೆದುಕೊಂಡು ಪ್ರೀತಿ ದೇವಚಂದ್ರೆ, ಕೆಲವು ದಿನಗಳ ಹಿಂದೆ ನಾನು ಒಂದು ಬುಕ್ ಓದ್ತಾ ಇದ್ದೆ. ಆ ಬುಕ್ಕಲ್ಲಿ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ರಕ್ತವನ್ನು ಪರಿಶೋಧನೆ ಮಾಡುವಂತ ಅದನ್ನು ನಾನು ನೋಡ್ತಾ ಇದ್ದೆ. ನೋಡುವಾಗ ಅಲ್ಲಿ ಹೇಳ್ತಾ ಇದ್ದಾನೆ, ಎಷ್ಟೋ ವರ್ಷಗಳಿಂದ ಇಲ್ಲಿ ಸುರಿದಂತ ಗೊಲ್ಗೋತ್ ಎನ್ನುವಂತ ಬೆಟ್ಟದಲ್ಲಿ ಹೋಗಿ ಆ ರಕ್ತವನ್ನು ತೆಗೆದುಕೊಂಡು ಬಂದಿದ್ದಾನೆ, ರಕ್ತದ ಕಣವನ್ನು ತೆಗೆದುಕೊಂಡು ಬಂದಿದ್ದಾನೆ. ಇದು ಎಷ್ಟೋ ವರ್ಷಗಳು ಸುರಿಸಿದ ರಕ್ತ, ಇದರಲ್ಲಿ ಜೀವಕ್ಕೆ ಇದೆ ಅಥವಾ ಇದರಲ್ಲಿ ಪರಿಶುದ್ಧತೆ ಎಂಬುದಾಗಿ ಆತ ನನಗೆ ಹತ್ರ ಕನ್ಫರ್ಮ್ ಮಾಡಿ ಹೇಳ್ತಾ ಇದ್ದ. ಯಾರ್ದಿ ರಕ್ತ? ಅದು ಯೇಸು ಕ್ರಿಸ್ತನದೇ. ನೋಡ್ರಿ, ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪಗಳು ನಿವಾರಣೆ ಮಾಡುವಂತ ಶಕ್ತಿ ಹೊಂದಿದೆ. ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುವಾಗ ಏನದು, ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ಶುದ್ಧಿ ಮಾಡುವಂಥದ್ದಾಗಿದೆ. ಕೋಳಿ ರಕ್ತ ಅಲ್ಲ. ನಿಮ್ಮ ಕಿಟಕಿ, ನಿಮ್ಮ ಬಾಗಿಲಿನ ಮೇಲುಪಟ್ಟಿಗೂ ನಿಲುವು ಕಂಬಗಳಿಗೂ ಕೋಳಿ ರಕ್ತ ಹಚ್ಚಿದ್ರೆ ನಿಮಗೆ ಕೊರೋನಾ ವೈರಸ್ ಇಂದ ನಿಮಗೆ ಸೇಫ್ಟಿ ಸಿಗುವುದಿಲ್ಲ. ಯೇಸುವಿನ ರಕ್ತದಿಂದ ನಿಮಗೆ ಸೇಫ್ಟಿ ಸಿಗುವಂಥದ್ದಾಗಿದೆ. ಅದಕ್ಕಾಗಿ ಇದನ್ನ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾನೆ, ಯೇಸುವಿನ ರಕ್ತದ ಮೂಲಕವಾಗಿ ನೀವು ತೊಳೆಯಲ್ಪಟ್ಟಿದ್ದೀರಾ? ತೊಳೆಯಲ್ಪಡುವುದಾದ್ರೆ ಏನು ಗೊತ್ತಾ? ಎಷ್ಟು ಜನ ನೀವು ತೊಳೆಯಲ್ಪಟ್ಟಿದ್ದೀರಾ? ತೊಳೆಯಲ್ಪಟ್ಟಂತ ನೀವು ಪರಿಶುದ್ಧರಾಗಿ ಎಷ್ಟು ಜನ ಪರಿಶುದ್ಧವಾದ ಜೀವಿತವನ್ನು ಜೀವಿಸ್ತಾ ಇದ್ದೀರಾ? ಈ ವಾಕ್ಯವನ್ನು ಕೇಳುವಂತ ನಿಮ್ಮಲ್ಲಿ ಪ್ರೀತಿ ದೇವಚಂದ್ರ, ದೇವರು ಈ ಒಂದು ಲಾಕ್ಡೌನ್ ಅಥವಾ ಬಾಗಿಲು ಮುಚ್ಚಿಕೊಂಡು 4 ಗೋಡೆಗಳ ಮಧ್ಯದಲ್ಲಿ ಇದನ್ನು ನಮ್ಮ ನಿಲ್ಲಿಸಿದ್ದಾನೆಂಬುದಾಗಿ ಹೇಳುವಾಗ ಪ್ರಾರ್ಥನೆ ಮಾಡುವುದಕ್ಕೂ, ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕೇಳುವುದಕ್ಕೂ, ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೂ, ನಮ್ಮ ಆಲೋಚನೆಗಳನ್ನು, ನಮ್ಮ ಮನಸ್ಥಿತಿಗಳನ್ನು, ನಮ್ಮ ಕೈಗಳನ್ನು, ನಮ್ಮ ಜೀವಿತನೇ ಶುದ್ಧಿ ಮಾಡೋದಕ್ಕೋಸ್ಕರ ಕೊಟ್ಟಿದ್ದಾನೆ ಹೊರತಾಗಿ ಅಶುದ್ಧ ಮಾಡೋದಕ್ಕೋಸ್ಕರವಾಗಿ ಕೊಟ್ಟಿಲ್ಲ. ನಿಮ್ಮ ಮೊಬೈಲ್ಗಳನ್ನು ಶುದ್ಧಿ ಮಾಡಿಕೊಳ್ಳ್ರಿ, ನಿಮ್ಮ ಲ್ಯಾಪ್ಟಾಪ್ಗಳನ್ನು ಶುದ್ಧಿ ಮಾಡಿಕೊಳ್ಳ್ರಿ, ನಿಮ್ಮ ಕಂಪ್ಯೂಟರ್ಗಳನ್ನು ಶುದ್ಧಿ ಮಾಡಿಕೊಳ್ಳ್ರಿ, ನಿಮ್ಮ ಮನಸ್ಸುಗಳನ್ನು ಶುದ್ಧಿ ಮಾಡಿಕೊಳ್ಳ್ರಿ, ನಿಮ್ಮ ದೇಹವನ್ನು ಶುದ್ಧಿ ಮಾಡಿಕೊಳ್ಳ್ರಿ, ಇಡೀ ಕುಟುಂಬವನ್ನೇ ಶುದ್ಧಿ ಮಾಡಿಕೊಳ್ಳ್ರಿ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ. ಇದನ್ನ ನೀನು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಿದ್ದೀಯಾ? ಎಷ್ಟು ಜನ ಹೇಳೋದಕ್ಕೆ ಇಷ್ಟಪಡ್ತಾರೆ? ಎಸ್, ನಾನು ಈ ವಾಕ್ಯವನ್ನು ಕೇಳುವಂತ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಎಷ್ಟು ಜನ ನೀವು ಹೇಳೋದಕ್ಕೆ ಶಕ್ತರಾಗಿದ್ದೀರಾ? ಎಸ್, ನಾನು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಿದ್ದೇನೆ ಎನ್ನುವಂಥವ್ರು. ಪಟ್ಟಿರುವುದಾದ್ರೆ ಶುದ್ಧವಾಗಿ ಜೀವಿಸ್ತಾ ಇದೆಯಾ? ಜೀವಿಸುವುದು ಹೋದ್ರೆ ಜಾಗ್ರತೆ. ನಿನ್ನ ಅಶುದ್ಧನು, ಆ ರಕ್ತ ನಿನ್ನಗೆ ಹಚ್ಚಲ್ಪಟ್ಟಿಲ್ಲ, ನಿನ್ನ ಒಳಗಡೆ ಈ ಕೊರೋನಾ ವೈರಸ್ ಪ್ರವೇಶ ಮಾಡುತ್ತದೆ. ಯಾವಾಗ ಪ್ರವೇಶ ಮಾಡುತ್ತದೆ ಗೊತ್ತಿಲ್ಲ. ಆಮೆನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಿರುವುದಾದರೆ ಆ ರಕ್ತದಿಂದ ನೀನು ಹಚ್ಚಲ್ಪಟ್ಟಿದ್ದೀಯಾ? ಆ ರಕ್ತ ನನಗೆ ಹಚ್ಚಲ್ಪಟ್ಟಿದೆ. ಹಾಗಾಗಿ ಆ ಸಂಹಾರಕನು ನಿನ್ನ ಒಳಗಡೆ ಬರುವುದಿಲ್ಲ, ನಿನ್ನ ಮನೆ ಒಳಗಡೆ ಬರುವುದಿಲ್ಲ, ನೀನು ಸೇಫ್ ಆಗಿ ಇರುವಂತದ್ದಾಗಿದೆಯಾ? ಸೊ ಆ ದಿನಗಳ ನೋಡ್ರಿ, ಯಾರ್ಯಾರ ಮನೆಗಳಲ್ಲಿ ಆ ಒಂದು ರಕ್ತ ಹಚ್ಚಲ್ಪಟ್ಟಿಲ್ಲವೋ ಅಲ್ಲಿ ಎಷ್ಟು ಜನ ಗೊತ್ತಾ? ನಾನು ನಿಮಗೋಸ್ಕರ ಗೊತ್ತನ್ನು ಕೇಳಿಸ್ಕೊಳ್ರಿ. ಇಲ್ಲಿ 30ನೇ ವಚನ, ಆ ರಾತ್ರಿಯಲ್ಲಿ ಫರೋಹನ ಅವನ ಮನೆ ಪರಿಹಾರದವರು ಐಗುಪ್ತರಲ್ಲಿ ಎದುರು ನೋಡಲಾಗಿ ಶವವಿಲ್ಲದ ಮನೆ ಒಂದು ಇರಲಿಲ್ಲ. ಎಲ್ಲ ಮನೆಗಳನ್ನ ಅಟ್ಯಾಕ್ ಮಾಡಿಬಿಡಿದೆ ಆ ಸಂಹಾರಕ ದೂತನು. ನೋಡ್ರಿ, ಕೊರೋನಾ ವೈರಸ್ ಹೀಗೇ ಅಟ್ಯಾಕ್ ಮಾಡ್ತದೆ. ಜಾಗ್ರತೆ. ನಾನು ದೂರ ಇದ್ದೇನೆ,
ನಾನು ಇಲ್ಲಿದ್ದೇನೆ ಅಲ್ಲಿದ್ದೇನೆ ಚೆನ್ನಾಗಿದ್ದೇನೆ ಎಂಬುದಾಗಿಲ್ಲ. ನೋ, ಯಾವಾಗ ಬರ್ತದೋ ಗೊತ್ತಿಲ್ಲ. ಬಟ್ ಯೇಸುವಿನ ರಕ್ತ ನಿನ್ನ ಮನೆ ಬಾಗಿಲಿಗೆ, ಓಕೆ, ಅಥವಾ ನೀನು ಆ ರಕ್ತದಿಂದ ತೊಳೆಯಲ್ಪಡುವುದಾದರೆ ನಿನ್ನ ಕೊರೋನಾ ವೈರಸ್ ಅಟ್ಯಾಕ್ ಮಾಡುವುದಲ್ಲ. ಪ್ರೀತಿ ದೇವಚಂದ್ರ, ದೇವರಿಗೆ ಸ್ತೋತ್ರ. ಯೇಸುವಿನ ರಕ್ತದಲ್ಲಿ ನಿಮಗೆ ರಕ್ಷಣೆ ಇದೆ, ಸೇಫ್ಟಿ, ಜೀವಿತ ಇದೆ ಎಂಬುದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ವಾಕ್ಯವನ್ನು ಕೇಳುವಂಥ ನಿಮ್ಮಲ್ಲಿ ನಾನು ಹೇಳುವುದೇನೆಂದರೆ, ಯೇಸುವಿನ ನಂಬಿಕೆಯಲ್ಲಿ ದೃಢವಾಗಿರಿ. ಯೇಸು ಕ್ರಿಸ್ತ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಂಥ ನೀವುಗಳು ಪರಿಶುದ್ಧವಾದ ಜೀವಿತ ಜೀವಿಸಿರಿ. ಕರ್ತನು ನನ್ನ ವಾಕ್ಯದ ಮೂಲಕವಾಗಿ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪರಿಶುದ್ಧವಾದ ನಮ್ಮ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಒಟ್ಟಿಗೆ ಮಾತಾಡಿದ್ದೆ ಪಾ. ಇಂದಿನಿಂದಾದರೂ ನಾವು ಶುದ್ಧವಾದ ಜೀವಿತ ಜೀವಿಸೋದಕ್ಕೆ ಕೃಪೆ ಕೊಡಪ್ಪ. ನಿನ್ನ ಮಹಿಮೆದಕ್ಕೂ ಯೇಸುವಿ ನಾಮದಲ್ಲಿ ಪ್ರಾರ್ಥನೆ ಬಿಡುತ್ತೇವೆ ಪರಲೋಕದ ತಂದೆಯೇ. ಹಾಗೆ ಅಂತ ಆಶೀರ್ವಾದ ಹೊಂದಿಕೊಳ್ಳೋಣ. ತಂದೆ ದೇವರೇ, ನಿನ್ನ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಆತ್ಮನೇ ನಿನ್ನ ಐಕ್ಯತೆ, ಸಮಾಧಾನ, ಶಾಂತಿಯು ಈಗಲೂ ಯಾವಾಗಲೂ ಮುಂದೆಗೆ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. Amen. And I will worship you with all of my heart. And I will worship you with all of my mind. And I will worship you with all of my strength. You are my Lord.